ಹಲೋ ಎವ್ರಿವನ್, ವೆಲ್ಕಮ್ ಟು ರಕ್ಷಾ ಯಾದವ್ ಯೂಟ್ಯೂಬ್ ಚಾನಲ್. ಈಗ ನಾವೆಲ್ಲಿಗೆ ಹೋಗ್ತೀವಿ ಏನು ಅಂತ ನೋಡಬೇಕಂದ್ರೆ ಫುಲ್ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಲೆಟ್ಸ್ ಗೋ. ತುಂಬ ದಿನಗಳ ನಂತರ ಕಾರಲ್ಲದೆ ಬೈಕಲ್ಲಿ ಹೊರಟ್ವಿ. ಚೆನ್ನಾಗಿತ್ತು. ಹಾಗೆ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಹೇಗಿದೆ ನೋಡಿ, ಚೆನ್ನಾಗಿ ಮಾಡ್ತಿದ್ದೀನಲ್ವ. ಸೂರ್ಯ ಅಲೆ ಮುಳುಗ್ತಾ ಇದ್ದಾನೆ. ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ನಾನು. ಈ ಪ್ಲೇಸ್ ನೋಡಿದ ತಕ್ಷಣ ಗೊತ್ತಾಗ್ತಿರ್ಬೋದು ನಿಮಗೆ ಯಾವ ಪ್ಲೇಸ್ ಅಂತ. ಅಂತೂ ಇಂತೂ ಮಾರಿ ಕಣಿವೆಗೆ ಬಂದುಬಿಟ್ವಿ ಗೈಸ್. ತುಂಬ ಜನ ಇದ್ದಾರೆ. ಬಿಸಿಲು ಅಂತ ಅಂದ್ಬಿಟ್ಟು ನಾವು ಸಂಜೆ ಹೊತ್ತು ಮಾಡ್ಕೊಂಡು ಬಂದರೆ ಜನ ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ನಾವು ನೋಡಿದ್ರೆ ಇವಾಗ ಜಾತ್ರೆಗೆ ಹೋಗ್ತಾ ಇದ್ದೀವಿ ನೋಡಿ ಗೈಸ್. ಇನ್ನೊಂದೇನೆಂದರೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲು ನಿರ್ಮಾಣವಾದ ಜಲಾಶಯ ಅಂದರೆ ವಾಣಿವಿಲಾಸ ಸಾಗರ. ಅದನ್ನು ನಾವು ಮಾರಿ ಕಣಿವೆ ಅಂತಲೂ ಕರಿತೀವಿ ಗೈಸ್. ಈ ಅಣೆಕಟ್ಟು 120 ವರ್ಷಕ್ಕೂ ಹಳೆಯದು. ಹಾಗೆ ಮೈಸೂರಿನ ಸಂಸ್ಥಾನದವರು ನಮಗೆ ಕೊಡುಗೆಯಾಗಿ ನಿರ್ಮಿಸಿದವರು. ಇದು ವೇದಾವತಿ ನದಿಯ ಮೇಲೆ ನಿರ್ಮಿಸಲ್ಪಟ್ಟಿದ್ದು ಆ ಕಾಲದಲ್ಲಿ ಕೃಷಿ ನೀರಾವರಿಗೆ ತುಂಬ ಮುಖ್ಯವಾಗಿತ್ತು. ಈಗ ಕೂಡ ನಮಗೂ ಯೂಸ್ ಆಗ್ತಾ ಇದೆ. ನಮ್ಮ ಮನೆ ಮುಂದೆನೂ ಬರ್ತಾ ಇದೆ ಗೈಸ್ ಈ ನೀರು. ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ. ಇದು ವಾಣಿವಿಲಾಸ ಸಾಗರದಲ್ಲೇ ಅವರು ಉಸಿರೆ ಉಸಿರೆ ಸಾಂಗಿನ ವ್ಯೂ ತೋರಿಸಿರೋದು. ಆ ವ್ಯೂವ್ನ ನಾನಿವತ್ತು ತೋರ್ಸೋಕ್ಕಾಗ್ತಿಲ್ಲ ಅಂತ ನನಗೆ ಬೇಜಾರಾಗ್ತಿದೆ. ಯಾಕಂದರೆ ಇವತ್ತು ತುಂಬ ಜನ ಇರೋದ್ರಿಂದ ಫುಲ್ ಇವಾಗೆಲ್ಲ ಬಿಡೋಲ್ಲ ಮೇಲ್ಗಡೆ ಎಲ್ಲನ. ಹಂಗಾಗಿ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ. ನೀವು ಯಾವಾಗಾದರೂ ಬಂದುಬಿಟ್ಟು ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಆಲ್ರೆಡಿ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಸೆಲ್ಫಿ ತಗೊಳ್ತಾ ಇದ್ದಾರೆ. ಬನ್ನಿ, ನಾವು ಪೂಜೆ ಸಾಮಾನು ತಗೊಂಡೋಗಿ ನಾವು ಪೂಜೆ ಮಾಡಿಸೋಣ. ನಮ್ಮ ಮಾಮ ಬಾಳೆಹಣ್ಣು ಹಾಕ್ತಾ ಇದೆ ತೇರಿಗೆ. ವ್ಯೂ ನೋಡಿ ಮೇಲ್ಗಡೆ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ. ನಮ್ಮ ಮಾಮ ದೃಷ್ಟಿ ಆಗಬಾರ್ದು ಅಂತ ಅಂದ್ಬಿಟ್ಟು ಕಪ್ಪು ದಾರ ಕಟ್ಟಿಸ್ಕೊತಾ ಇದೆ ನೋಡಿ. ದೇವಸ್ಥಾನ ಎಲ್ಲ ಜನ ಎಲ್ಲ ಇಲ್ಲೇ ಸ್ಟೇ ಆಗ್ತಾರೆ. ತಾಯಿ ದರ್ಶನ ಪಡೆದು ದೇವ್ರದ್ದು ಪ್ರಸಾದ ತಿನ್ಕೊಂಡು ನಾವು ಜಾತ್ರೆಯಲ್ಲಿ ಹೊರಟ್ವಿ. ಜಾತ್ರೆಯಲ್ಲಿ ಬಂದಮೇಲೆ ಸುಮ್ಮನೆ ಹೋಗೋಕ್ಕಾಗುತ್ತಾ? ಹಾಗೆ ಪೂರಿ ತಗೊಂಡು ಜಿಲೇಬಿನ ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು, ಬಟ್ ತಗೊಳ್ಲಿಲ್ಲ. ಪೂರಿ ತಗೊಂಡು ಹೊರಟು. ನಮ್ಮ ಮಾಮ ಕಬ್ನಲ್ಲಿ ಕುಡಿತೀಯಾ ಅಂತ ಅಂತು. ಹ್ಞೂ ಅಂದ್ಬಿಟ್ಟೆ. ಕೊಡಿಸ್ತು, ಕುಡಿದೆ. ಬಳೆ ತೊಡ್ಕೊತೀಯಾ ಅಂತ ಅಂತು. ಹ್ಞೂ ಅಂದೆ. ಬಳೆನೂ ತೊಡಿಸ್ತು ಗೈಸ್. ಹೇಗೆ ನಾವು ನೆಕ್ಸ್ಟು ಹಿರಿಯೂರಿಗೆ ಬಂದು ಬೇಕ್ರಿಲಿ ಬ್ರೆಡ್ಡು, ಬಿಸ್ಕೆಟು, ಜ್ಯೂಸ್ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ ಗೈಸ್. 2 hours later. ನಾನು ಏನು ಮಾಡೋಣ ನಿನ್ನ ಏನು ಮಾಡೋಣ ಜೀರರು? The next day. ಇವಾಗ ಏನು ಮಾಡೋಕೆ ಹೊರಟಿದ್ದೀವಿ ಅಂತ ಅಂದರೆ, ನಮ್ಮ ಅಜ್ಜಿ ನಮ್ಮ ತಾತ ಅಲ್ಲೇ ಹೂವು ಬಿಡ್ಸೋಕೆ ಹೋಗಿದ್ದಾರೆ. ಇವಾಗ ನಾವು ಹೋಗಬೇಕು ಹೂವು ಬಿಡ್ಸೋಕ್ಕೆ. ಹೂವು ಬಿಡಿಸ್ಬಿಟ್ಟು ಅಲ್ಲಿ ಯಾವ ಥರ ಹೂವು ಬಿಡಿಸ್ತಿದ್ದೀವಿ ಅಂತ ತೋರಿಸ್ತೀವಿ. ಬನ್ನಿ, ಲೆಟ್ಸ್ ಗೋ ಗೈಸ್. ನಮ್ಮ ಮನೆ ಮುಂದೆ ಮಾರಿ ಕಣಿವೆ ನೀರು ಬರ್ತಾ ಇದ್ದಾವೆ. ಫುಲ್ ವಿಡಿಯೋ ತೋರಿಸ್ತೀನಿ. ಮಾರಿ ಕಣಿವೆ ನೀರು ಯಾವ ಥರ ಬರ್ತದೆ ನಮ್ಮೂರಲ್ಲೂ ಅಂತ ವೆಯ್ಟ್ ಮಾಡಿ ನೋಡಿ. ಇದೆಲ್ಲ ನಮ್ಮೂರು, ಇದೆಲ್ಲ ನಮ್ಮೂರು. ಇದೆಲ್ಲ ನೀನು ಕೊಯ್ಬೇಕು ನಾಳಿಕೆ. ಇದನ್ನೆಲ್ಲ ಕೊಯ್ತೀನಿ ನಾಳಿಕೆ. ನೀನು ಬರ್ತೀಯ ಜೊತೆಗೆ? ಮತ್ತೆ ನಾನು ಒಬ್ಬಳೆ ಕೊಯ್ಬೇಕಾ? ಇದೆಂತ ಮಿನಿ ಟ್ಯಾಕ್ಟ್ರಿ ಬರುತ್ತಲ್ಲ, ಅದ್ರ ಕಟಾವಟ್ರ ಓಡಿಸ್ಬಿಟ್ರೆ ಮುಗ್ದು. ಕಲ್ಟಿವೇಟ್ರ್ ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಕಲ್ಟಿವೇಟ್ರ್ ಓಡಿಸಿದ್ರೆ ಮುಗ್ದು. ರೋಟ್ರಿ ಓಡಿಸಿದ್ರೆ ಮುಗೀತಪ್ಪ. ಅದಕ್ಕೆ ನಾನು ಯಾಕೆ ಕೊಯ್ಬೇಕು? ಟ್ಯಾಲೆಂಟ್ ಮುಖ್ಯ, ಯಾರು ಶ್ರಮ ಪಡೋದು ಮುಖ್ಯ ಅಲ್ಲ, ಅದನ್ನ ಯಾವ ಥರ ಪಡ್ತೀವಿ ಅನ್ನೋದು ಮುಖ್ಯ. ಅಲ್ಲಿ ನೋಡಿ ಗೈಸ್, ನಮ್ಮ ತಾತ ಸ್ವಲ್ಪ ಝೂಮ್ ಆಗ್ತೀನಿ. ಟ್ಯಾಕ್ಟ್ರಿ ಕೂತ್ಕೊಂಡು ಅಲ್ಲಿ ಓಡಿಸ್ತಾ ಇತ್ತಲ್ಲ, ಅದೇ ನಮ್ಮ ತಾತ. ನಮ್ಮ ಅಜ್ಜಿನ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ಹೂವು ಬಿಡಿಸ್ತಾ ಇರುತ್ತೆ, ಕಾಣಿಸ್ತಾ ಆಯ್ತಾ? ಅಲ್ಲಿ ಬಿಡಿಸ್ತಾ ಇತ್ತಲ್ಲ, ಅದೇ ನಮ್ಮ ಅಜ್ಜಿ. ಹೂವಿನ ಗಿಡ ಎಲ್ಲ ಹೋಗ್ಬಿಟ್ಟಿದ್ದಾವೆ. ಎಷ್ಟಿದ್ದಾವೋ ಅದರಲ್ಲೇ ಬಿಡಿಸ್ಬೇಕು. ಇನ್ನು ಸ್ವಲ್ಪ ದಿನ, ಇನ್ನೊಂದೆರಡು ದಿನ, ಇನ್ನೊಂದೆರಡು ಇಕ್ತೀವಿ ಅಂತವ್ರೆ ಗಿಡನ. ಹೌದಾ? ಕಿತ್ತಾಕ್ತಾರ ಇಲ್ಲ ಇಕ್ತಾರ, ಅವೆರಡರ ಒಂದು ಮಾಡ್ತಾರೆ ಗೈಸ್.
ಎಷ್ಟು ಹೂವು ಬಿಡಿಸಿದೀಯ ಅಜ್ಜಿ? ಬಿಡಿಸಿದ್ನ ಒಂದು 12 kg. ಅಜ್ಜಿ 12 kg ಬರೋದೇ ಇಲ್ಲ ಈ ಗಿಡದಾಗ. ಕೇಳ್ತೀಯಲ್ಲ, ಈಗ ಬಂದಿದ್ದೀನಿ, ಎಷ್ಟು ಬಿಡಿಸ್ತಾರೆ ತೋರಿಸು. ಇವಾಗ ನನಗೂ ನಮ್ಮ ಅಜ್ಜಿಗೂ ಕಾಂಪಿಟೇಷನ್ ಗೈಸ್, ಎಷ್ಟು ಬರ್ತವೆ ಅಂತ. ನನ್ನ ಜಾಸ್ತಿನೇ ನಮ್ಮ ಅಜ್ಜಿನ ಜಾಸ್ತಿನೇ ಕಾಂಪಿಟೇಷನ್. ನನ್ನ ಕೈಲಿ ಆಗಲ್ಲ, ನಿನ್ನ ಕೈಲಾಗಲ್ಲ ಬಿಡು, ಆಗಲ್ಲ ಬಿಡು ನನ್ನಷ್ಟು ಬಿಡ್ಸೋಕೆ. ಒಪ್ಕೊಂಡಲ್ಲ, ಖುಷಿ ಆಯ್ತು, ಖುಷಿ ಆಗೋಗುತ್ತೆ. ನಮ್ಮ ಅಜ್ಜಿ ನೋಡಿ ಸೀರೆರೆ ಮೊಡ್ಲು ಕಟ್ಕೊಂಬಿಟ್ಟು ಇದ್ರಕ್ಕೆ ಹಾಕೊಂಬತೈತೆ. ಈ ಥರ ಇವಾಗ ಗೆಟಪ್ ನಾನು ಚೇಂಜ್ ಮಾಡಿದ್ದೀನಿ, ತೋರಿಸ್ತೀನಿ ರೀ, ವೈಟ್ ಆ್ಯಂಡ್ ಸಿ. ನಮ್ಮ ಮಾಮ ನೋಡಿ ಪಂಚೆ ಒಳಗಡೆನೇ ಹಾಕೊಂಬತ್ತೆ ಅನಿಸುತ್ತೆ, ಇಲ್ಲ ನನಗೆ ಕೊಡುತ್ತೆ. ಎಷ್ಟು ಕಡಲೆ ಗಿಡ ನೋಡಿ ಹೆಂಗಾಗ್ಬಿಟ್ಟಿದ್ದಾರೆ, ನೀರಿಲ್ಲದೆ. ಯಾವಾಗಲೂ ಬೆಂಗಳೂರಾಗಿರ್ತಾಳೆ, ನೀರು ತಿರುವ ಮಲ್ಲೆ ಗಿಡಕ್ಕೆ ನೀರಿಕ್ಲೋ, ಕಡಲೆ ಗಿಡಕ್ಕೆ ನೀರಿಕ್ಲೋ, ಅಡಿಕೆ ಗಿಡಕ್ಕೆ ನೀರಿಕ್ಲೋ. ನೀರು ಕುಡಿಲ್ಲ, ನಾನು ನೀರು ಕುಡಿಲೋ ಒಂದು ಗೊತ್ತಾಗ್ದ ಈ ಬಿಸಿಲು. ಇದೇ ನನ್ನ ಕಾಸ್ಟ್ಯೂಮ್ ಗೈಸ್. ಹೂವು ಬಿಡ್ಸಕ್ಕೆ ಬಂದಾಗೆಲ್ಲ ಇದೇ ಥರ ನಾನು ಹಾಕೊಂಬಂತು. ಹಿಂಗೆ ಮಾಡ್ಬೇಕು ನೀನು ಯಾವತ್ತಿದ್ರು ವಿಡಿಯೋನ, ಹಿಂಗೂ ಎಲ್ಲ ಮಾಡೋಣ. ನನ್ನ ಪ್ರಕಾರ ನಾನು ಸರಿಯಾಗೇ ಇದ್ದೀನಿ, ಆದ್ರೆ ಜನ ನೋಡೋ ರೀತಿ ಸರಿ ಇಲ್ಲ ಅಷ್ಟೇ. ಗೈಸ್ ಇಲ್ಲಿ ನೋಡಿ, ಈ ಹೂವು ಎಲ್ಲ ಈ ಥರ ಬಿಡಿಸೋದು, ಈ ಥರ ಹೂವು ಬಿಡಿಸ್ಬೇಕು ಬರ್ತೈತೆ. ಇಲ್ಲಿ ನಮ್ಮ ಅಜ್ಜಿದು ನಮ್ಮ ತಾತ ನಮ್ಮ ಮಾಮ ಏನೋ ಮಾತಾಡ್ತಾ ಇದ್ರು, ಒಂದು ಸೆಕೆಂಡಿಗೆ ಸ್ಟಾಪ್ ಆಗ್ಬಿಟ್ರು ಗೈಸ್. ನಮ್ಮ ತಾತ ಬರ್ತಿರೋದು ನೋಡ್ಬಿಟ್ಟು ಭಯ ಗೈಸ್, ಭಯ ನಮ್ಮ ತಾತನ ಕಂಡ್ರೆ. ಈ ಥರ ಏನಕ್ಕೆ ನೋಡ್ತೈತೆ ಅಂತಂದರೆ ನಾನು ಎಷ್ಟೊಂದು ಹೂವು ಬಿಡಿಸಿದ್ದೀನಿ ಅಂತ ನೋಡ್ತೈತೆ ಗೈಸ್. ಲುಕ್ ಕೊಡ್ತೈತೆ. ಇದರಲ್ಲೇ ನಾನು ಅರ್ಥ ಮಾಡ್ಕೋಬೇಕು. ಏನು ಬಡ್ಕಂತ ಬದ್ದದ ಮುಂದೆ ಹೋಗಿ ಸುಳ್ಳು ಬಾಯಿ ಬಿಡ್ಕೊಂತಂತಿ, ನಂದೇ ಪಾಸ್ ಆಗಲಿ ಅಂತ. ಕರೆಕ್ಟಾಗಿ ಹೇಳಿದೆ ನೋಡಿ, ಬದ್ದದ ಮುಂದೆ ನೀನು ಸುಳ್ಳು ಬರೇ ಸುಳ್ಳೇ ಗೆದ್ದಿದ್ದು. ಕರೆಕ್ಟ್ ಮಾತಾಡ್ತೀನಿ, ಎಲ್ಲ ಹಿಂಗೆ ಹೇಳ್ತಾರೆ, ಬರೀ ಸುಳ್ಳು ಹೇಳಿ ಕಡೆ ಹೇಳು ಅಂತ. ಯಾಕಜ್ಜಿ ಈಗ ಮಾತಾಡ್ತೀಯ? ಮಾತಾಡೋದೆಲ್ಲ ಸತ್ಯ ಕಣಜ್ಜಿ, ಹೂವು ಬಿಡಿಸಿರೋದು ಒಂದು ಸುಳ್ಳು ಅಷ್ಟೇ. ನನಗೆ ಸುಳ್ಳು ಹೇಳ್ಬಿಟ್ಟು ಗಿಡದ ಮರಕ್ಕೆ ಹೋಗ್ತೈತಿ. ಅದಕ್ಕೆ ಡಿ ಸಿ ಅಲ್ಲ ಅದಕ್ಕೆ ಡಿ ಸಿನೇ ಕಣಜ್ಜಿ. ಬುದ್ಬಾಡ ಡಿ ಸಿ ಮೊಮ್ಮಗಳು ಹೂವಿನ ಗಿಡ ಇದು ಅವರವು ಬಿಡ್ಸಕ್ಕೆ ಆಮೇಲೆ ಹಿಂಗೆ ಅಂದ್ಕೊಂಡವ್ರು ಯಾರನ್ನ ಹೊಡೆದವ್ರು. ನಿಜ ಹೇಳಿದ್ರೆ ನಂಬ್ತಾರೆ ಜನಗಳು, ಸುಳ್ಳು ಹೇಳಿದ್ರೆ ಯಾಕೆ ನಂಬ್ತಾರೆ? ನಿಜನೇ ನಾನು ಹೇಳ್ತಿರೋದು. ಗೈಸ್ ಇವಾಗಿಂದ ಹೂವು ಬಿಡಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ಏನು ತೋರಿಸ್ತೀನಿ ಅಂದರೆ ನಮ್ಮ ಮನೆ ತಾಗಿಂದ ಮಾರಿಕಣಿವೆ ನೀರು ಹೆಂಗೆ ಹೋಗ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ಬನ್ನಿ ನೋಡಿ ಗೈಸ್. ಬಿಂದು ನೀನ್ ಎಗ್ರಲ್ವಾ? ಯಾಕಮ್ಮ? ಹಾಯ್ ಗೈಸ್, ಇವತ್ತಿನ ವಿಡಿಯೋ ಹೀಗಿತ್ತು. ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಓಕೆ ಗೈಸ್ ಬಾಯ್, ಲವ್ ಯು ಜಾಸ್ತಿ, ಟೇಕ್ ಕೇರ್.